ನೇತ್ರ, ಚಿಕ್ಕಿ ನಾನೇನು ತಪ್ಪು ಮಾಡಿಲ್ಲ ಚಿಕ್ಕಿ. ನಾನು ಆಫೀಸಲ್ಲಿ ವರ್ಕ್ ಮಾಡೋದೇ ತಪ್ಪ. ಎದಕ್ಕೆ ಈ ಥರ ಮಾತಾಡ್ತಾರೆ ಚಿಕ್ಕಿ? ನಾನೇನು ತಪ್ಪು ಮಾಡಿಲ್ಲ ಚಿಕ್ಕಿ. ನೇತ್ರ, ಇಷ್ಟಕ್ಕೆಲ್ಲ ಅಳ್ತಾರನ? ನೀನು ಏನಂತ ಅನ್ನೋದು ನನಗೆ ಗೊತ್ತೈತಿ. ನನಗಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಇರೋರು ಎಲ್ರಿಗೂ ಗೊತ್ತೈತಿ. ಅವ್ರು ಎದಕ್ಕೆ ಅನ್ನಕುಂತಾರೆ ಅಂದ್ರೆ ನೀನು ಅಳಬೇಕು ಅಂತ ಅನ್ನಕುಂತಾರ. ನಮ್ಮನ್ನೆಲ್ಲ ನೋವು ಮಾಡಬೇಕು ಅಂತ ಅವರು ತಲೆಯಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾತಂತ ಇದ್ದಾರೆ. ಅದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೂನವ್ವ ನೇತ್ರ, ಅವ್ರ ತಲೆಯಾಗಿ ಏನೈತಂದ್ರೆ ನಮ್ಮನ್ನು ಹೆಂಗಾರ ಮಾಡಿ ನೋಯಿಸಿ ಅಳಿಸಿ ನಾವು ನಮ್ಮ ಕೈಯಾಗ ಏನೂ ಮಾಡೋದಾಗಲ್ಲ ಅಂತ ಅವ್ರ ಕಾಲು ಹಿಡಿಬೇಕು. ಇಲ್ಲ ಅಂದ್ರೆ ನಾವೆಲ್ಲರೂ ಈ ಮನೆ ಬಿಟ್ಟು ಹೋಗಬೇಕು, ಹಂಗೆ ಮಾಡಬೇಕು ಅಂತಂದು ಈ ಥರ ಎಲ್ಲ ಮಾತಾಡಕೊಂತಾರೆ. ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡವ. ನೀನು ಏನಂತ ಅನ್ನೋದು ನಮಗೆ ಗೊತ್ತಿಲ್ಲನ? ಏನೇತ್ರ ನೀನು ನಮಗೆಲ್ಲ ಧೈರ್ಯ ಹೇಳಿ ಇವಾಗ ನೀನು ಹಿಂಗೆ ಹತ್ಕೊಂತ ಕುಂತ್ರೆ ಹೆಂಗೆ ಹೇಳು? ಅದು ಹಂಗಲ್ಲ ಚಿಕ್ಕಿ. ಅವ್ರು ನೋಡಿ ನನ್ನ ಬಗ್ಗೆ ಹೆಂಗೆ ಮಾತಾಡಿದ್ರು, ನಾನು ಆ ಥರ ಇದ್ದೀನ ನೀವೇ ಹೇಳಿ. ಅಯ್ಯೋ ಹುಚ್ಚುಡುಗಿ, ನೀನು ಆ ಥರ ಅದಿ ಅಂತ ನಾವೇನಾರು ಹೇಳಿದ್ವೇನ? ಹಾಗೇನಾರ ನಮ್ಗೆ ನೀನು ಹಂಗೆ ಅದಿ ಅಂತ ನಾವು ನಂಬ್ತೀವನ? ನಿನ್ನ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತಂದಿದ್ರೆ 3-4 ತಿಂಗಳು ನಿಮ್ಮ ಮನೆಯಿಂದ ಹೊರಗಡೆ ಇದ್ದೆಲ್ಲ, ಅವಾಗ ನಾವು ಯಾಕೆ ಹಂಗೆ ಬಿಡ್ತಿದ್ವಿ ನಿನ್ನನ್ನು 3-4 ತಿಂಗಳು ಹೊರಗಡೆ? ನೀನು ಇಲ್ಲೇ ಇಟ್ಕೋತಿದ್ವಿಲ್ಲ? ಇಲ್ಲ ಅಂದರೆ ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತಿದ್ವಿಲ್ಲ? ನೀನು ಅಲ್ಲಿ 3-4 ತಿಂಗಳು ಮನೆ ಬಿಟ್ಟು ಹೊರಗಡೆ ಅದಿ ಅಂದ್ರೂ ನೀನು ಆರಾಮಾಗಿರ್ತಿ. ನೀನು ಯಾವುದೇ ಥರ ತಪ್ಪು ಮಾಡೋಂಗಿಲ್ಲ ಅಂತ ನಂಬಿಕೆ ಇದ್ದಿದ್ದಕ್ಕೆ ನಾವು ನಿನ್ನನ್ನು ಹೊರಗಡೆ ಇರೋದಕ್ಕೆ ಬಿಟ್ಟಿದ್ದು ಅಲ್ಲವ ನೇತ್ರ. ನೀ ಹಿಂಗೆ ಹತ್ಕೊಂತ ಕೂತು ಅಂದರೆ ಹೆಂಗೆ ಹೇಳು? ನೀನು ಏನನ್ನೋದು ನನಗೆ ಗೊತ್ತೈತೆ ಮಗಳ. ಎದಕ್ಕೆ ಹೇಳ್ತಿದ್ದಿ? ಅವ್ರು ಏನೋ ಅಂದ್ರೆ ಅಂತಂದು ನೀನು ಎದಕ್ಕೆ ಹತ್ಕೊಂತ ಕುಂತಿದ್ದಿ? ನೀನು ತಪ್ಪು ಮಾಡಿದ್ರೆ ಅವ್ರು ಅಂದಾಗ ನೀನು ಹೇಳ್ಬೇಕು. ನೀನು ತಪ್ಪ ಮಾಡಿಲ್ಲ ಅಂತಂದ್ರೆ ಯಾರು ಏನಂದ್ರೂ ನೀನು ಎದುರುಗಡೆ ನಿಂತ್ಕೊಂಡು ಅವ್ರ ಎದುರಿಗೆ ಮಾತಾಡ್ಬೇಕು. ನೀನು ಹಿಂಗೆ ಎದ್ರಕೊಂಡು ಓಡಿ ಬಂದ್ರೆ ನಿಂದ ತಪ್ಪೈತಂತ ಅನ್ಕೋತಾರೆ. ನಂಗಲ್ಲಿ ನಿಂತ್ಕೊಂಡು ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗಲಿಲ್ಲವ. ನನಗೆ ಒಂದು ಕ್ಷಣ ನನಗೆ ಎಷ್ಟು ನೋವಾಯ್ತಂದ್ರೆ ನಾನು ಆ ಥರ ಇಲ್ಲ ಅಂದ್ರೂ ಎದಕ್ಕೆ ಹಂಗೆ ಮಾತಾಡ್ತಾರೆ ನನ್ನ ಬಗ್ಗೆ? ಅವಾಗೂ ಅದು ಅತ್ತಿದು ಮದುವೆ ಫಿಕ್ಸ್ ಆದಾಗೂ ನನ್ನ ಮನೆ ಬಿಟ್ಟು ಹೋಗಂತ ಅಂದರು. ಇವಾಗ ನೋಡಿದರೆ ಇನ್ನೊಂದು ಥರ ಮಾತಾಡ್ತಿದ್ದಾರೆ. ಯಾಕೆ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ ಇವರು? ಯಾಕಂದ್ರೆ ನಮಗೆಲ್ರಿಗೂ ನೋವು ಮಾಡಬೇಕು ಅಂತ ಅವ್ರ ತಲೆಯಾಗ ಕುಂತ್ಬಿಟ್ಟೈತಿ. ಇವಾಗ ನಮ್ಮನ್ನು ನೋವು ಮಾಡ್ಬೇಕಂದ್ರೆ ಇದು ಒಂದೇ ಅವರಿಗೆ. ಇವಾಗ ಏನದು, ಇವಾಗ ನಿನಗೆ ಅನ್ಬೇಕು. ನಿನಗೆ ಹಿಂಗಂದ್ರೆ ನಿನಗೊಬ್ಬಕಿಗೆ ನೋವಾಗಲ್ಲ, ನಿನಗೆ ನೋವಾದ್ರೆ ನಮ್ಮೆಲ್ರಿಗೂ ನೋವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಬೇಕಂತನ ನಿನಗೆ ಈ ಥರ ಮಾತಂದಾರ. ಚಿಕ್ಕಿ ಅಂದಂಗೆ ನಾನು ಆಫೀಸಿಂದ ಫಾರ್ಮ್ ಹೌಸ್ಗೆ ಹೋಗಿದ್ದು, ನಾನು ಬಾಸ್ ಜೊತೆ ಅಡ್ಡಾಡ್ತಾ ಇರೋದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ನಾನು ಯಾರ ಹತ್ರನೂ ಹೇಳೇ ಇಲ್ಲ, ಅವನ ಹತ್ರ ಅಷ್ಟೇ ಹೇಳಿದ್ದೆ. ನೀನೇನಾರು ಹೇಳಿದ್ದೇನೆ ಅವರಿಗೆ? ಲಕ್ಷ್ಮಕ್ಕ, ಹೌದಲ್ಲ ನಮ್ಮ ನೇತ್ರ ಅದು ಯಾವುದೋ ಫಾರ್ಮ್ ಹೌಸಿಗೆ ಹೋಗಿದ್ದು ನನಗೆ ನಮ್ಮ 4 ಜನಕ್ಕೆ ಗೊತ್ತು. ಅದನ್ನು ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯ. ನಮ್ಮ ಮನ್ಯಾಗ ಮಾತಾಡೂ ಇಲ್ಲ. ನೀವೇನಾರು ಮಾತಾಡಿದ್ರೇನು ಸರಸ್ವತಿ ಅಂಬವಕ್ಕ? ಇಲ್ಲವ, ನಾವಂತೂ ಎಲ್ಲೂ ಮಾತಾಡಿಲ್ಲ. ಈ ಸುದ್ದಿನ ತೆಗ್ದಿಲ್ಲ ನಾವು ನೇತ್ರ ಎಲ್ಲದ ಏನನ್ನೋದು. ಮತ್ತು ಅವ್ರಿಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ? ಹೌದಲ್ಲ, ಆಫೀಸ್ನಾಗ ಈಕೆ ಕೆಲಸ ಮಾಡೋದು, ಈಕೆ ಎಲ್ಲಿ ಕೆಲಸ ಮಾಡ್ತಾಳೆ, ಯಾವ ಆಫೀಸ್ನಾಗ ಕೆಲಸ ಮಾಡ್ತಾಳೆ ಅನ್ನೋದು ನನಗೆ ಪಂಚವ ನಿನಗೆ ಇಬ್ಬರ ನೋಡಿರೋದು, ಇಬ್ಬರಿಗೂ ಗೊತ್ತಿರೋದು, ಇವರಿಗೂ ಗೊತ್ತಿಲ್ಲ ಬಿಡು. ನನ್ನ ಗಂಡಗ ಗೊತ್ತಿಲ್ಲ ನೇತ್ರ ಎಲ್ಲಿ ಯಾವ ಆಫೀಸ್ನಾಗ ಕೆಲಸ ಮಾಡ್ತಾ ಅಂತ ಅನ್ನೋದು. ಮತ್ತು ಇವರಿಗೆಲ್ಲ ಈ ವಿಷಯ ಹೆಂಗೆ ಗೊತ್ತಾಗುಂತೈತಿ? ಹೆಂಗೆ ಗೊತ್ತಾಯ್ತಂತ? ಯವ್ವ, ಅದು ಅಲ್ದ ಆಫೀಸ್ನಾಗ ಸರ್ಗೆ ಆರಾಮಿಲ್ಲದಾಗ ನಾವು ನನ್ನ ಜೊತೆ ಇನ್ನೊಂದಿಬ್ಬರು ಸ್ಟಾಫ್ ಎಲ್ಲರೂ ಆಸ್ಪತ್ರೆಯಲ್ಲೇ ಇದ್ವಿ. ಆ ವಿಷಯ ನಾನು ನಿನ್ನ ಹತ್ರ ಕೂಡ ಹೇಳಿಲ್ಲವ, ಈ ಚಿಕ್ಕಿ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಮತ್ತು ಅವ್ರಿಗೆ ಹೆಂಗೆ ಗೊತ್ತಾಯ್ತು ಈ ವಿಷಯ ಎಲ್ಲ? ಹೌದಲ್ಲ ನೇತ್ರ, ನನಗಿದು ತಲೆಯಾಗ ಹೊಳಿಲಿಲ್ಲ. ಇದೆಲ್ಲ ವಿಷಯ ಅವ್ರಿಗೆ ಹೆಂಗೆ ಗೊತ್ತಾಗುಂತೈತಿ? ಇಲ್ಲ, ಇಲ್ಲಿ ಏನೋ ನಡೆಯಾಗುಂತೈತಿ. ಹೆಂಗೆ ಗೊತ್ತಾಯ್ತು? ಮತ್ತು ಅದನ್ನು ಕಂಡು ಹಿಡಿಬೇಕು ಇವಾಗ. ಲಕ್ಷ್ಮಕ್ಕ, ಈ ಮನ್ಯಾಗ ಇನ್ನೊಂದು ಏನೋ ನಡೆಯಾಕೊಂತೈತಿ. ಯಾರೋ ನಮ್ಮ ನೇತ್ರನ ಫಾಲೋ ಮಾಡಾಕೊಂತಾರಂತ ಅನ್ನಿಸ್ತೈತಿ. ನೇತ್ರನ ಬಗ್ಗೆ ನಾವು ಹುಷಾರಾಗಿರ್ಬೇಕು ಇನ್ಮೇಲೆ. ಯಾಕಂದ್ರೆ ಅವರು ನೇತ್ರನ ಏನು ಮಾಡೋಕ್ಕೂ ಹೇಸಂಗಿಲ್ಲ ಅಂತ ಅನ್ಸಕೊಂತೈತಿ. ಈಗ ನೋಡಿ, ನೇತ್ರನ ಬಗ್ಗೆ ನಮಗೆ ಗೊತ್ತಿಲ್ಲ ಇಷ್ಟೆಲ್ಲ ವಿಷಯ, ಅವ್ರಿಗೆ ಹೆಂಗೆ ಗೊತ್ತಾಗುಂತೈತಿ? ನಾನು ಈಗಲೇ ಹೋಗಿ ಸಂಗೀತವನ್ನು ಕೇಳ್ತೀನಿ, ನಿನಗೆ ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು? ಎದಕ್ಕಂದು ನಮ್ಮ ನೇತ್ರಾಗಂತ ನಾನು ಈಗಲೇ ಹೋಗಿ ಕೇಳ್ತೀನಿ. ಪಂಚವ್ವ, ಬೇಡ, ನೀನು ತಪ್ಪು ಮಾಡಾಕೊಂತಿ, ಬೇಡ. ಈಗ ನಾ ಹೋಗಿ ಕೇಳಿದ್ಮೇಲೆ ಅವ್ರೇನು ಹೇಳ್ಬಿಡ್ತಾರನ ಬಾಯಿ ಬಿಟ್ಟು? ಹಂಗಂತ ಸುಮ್ಮನೆ ಇರ್ಬೇಕನ ಲಕ್ಷ್ಮಕ್ಕ? ಇದು ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು ಅವರಿಗೆ? ನಮ್ಗೆ ಗೊತ್ತಿಲ್ಲ ಈ ವಿಷಯ ಅಂದಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಯವ್ವ, ಹೌದು ಬೇ, ನನಗೆ ಹಿಂಗೆ ಬಾಯಿ ಬಂದಂಗೆ ಮಾತಾಡ್ಕೊಂತಾರಂದ್ರೆ ನಾನು ಈಗಲೇ ಹೋಗಿ ಕೇಳ್ತೀನಿ. ಇದೆಲ್ಲ ವಿಷಯ ನಿಮ್ಗೆ ಹೆಂಗೆ ಗೊತ್ತಾತಂತಂದು ನಾನು ಬಿಡಂಗಿಲ್ಲ. ಈಗಲೇ ಹೋಗಿ ಕೇಳ್ತೀನಿ. ಬಾ ಚಿಕ್ಕಿ, ನಾವು ಹೋಗಿ ಕೇಳೋಣ. ಸುಮ್ಮನೆ ಇರ್ತೀವಿ ನಾವು ಸ್ವಲ್ಪ ಇಬ್ಬರು. ಬರೇ ಸಿಟ್ನಾಗ ಯಾವುದೇ ನಿರ್ಧಾರನೂ ತೊಗೊಳಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಈಗ ನೀವು ಹೋದ ತಕ್ಷಣ ಕೇಳಿದ ತಕ್ಷಣ ಅವ್ರಿಗೆ ಏನೂ ಹೇಳಂಗಿಲ್ಲ. ಮೊದಲು ಅದನ್ನು ತಲೆಯಾಗಿಟ್ಕೋರಿ. ಮತ್ತು ಹಂಗಂದ್ರೆ ಈಗ ಸುಮ್ಮನೆ ಇರ್ಬೇಕನ್ನ ಲಕ್ಷ್ಮಕ್ಕ? ಸುಮ್ಮನೆ ಇರ್ರಿ ಅಂತ ಅಂದವ್ರು ಯಾರು?
ಇದನ್ನು ಪತ್ತೆ ಹಚ್ಚಬೇಕು ನಾವು. ಆದ್ರೆ ಈಗಲೇ ಹೋಗಿ ಅವರಿಗೆ ಕೇಳಬಾರ್ದು. ಕೇಳಿದ್ರೆ ಅವ್ರು ಇನ್ನೊಂದಿಷ್ಟು ಎಚ್ಚರ ಆಗ್ತಾರೆ. ಆಮೇಲೆ ನಾವು ಹೋದ ತಕ್ಷಣ ಅವ್ರು ಯಾವುದೇ ಕಾರಣಕ್ಕೂ ಹೇಳೋಂಗಿಲ್ಲ. ಇದನ್ನು ನಾವು ತಾಳ್ಮೆಯಿಂದ ಕುತ್ಕೊಂಡು ವಿಚಾರ ಮಾಡಬೇಕು. ಆಮೇಲೆ ಅವ್ರಿಗೆ ಹೆಂಗೆ ಈ ವಿಷಯ ಗೊತ್ತಾಗಕ್ಕಂತೈತಿ ಅನ್ನೋದನ್ನು ನಾವು ಮೊದಲು ಕಂಡುಹಿಡಿಬೇಕು. ಅಲ್ಲ ಲಕ್ಷ್ಮಕ್ಕ, ಹೆಂಗೆ ಕಂಡುಹಿಡಿತೀರಿ? ಅವರು ಹೇಳಂಗಿಲ್ಲ ಬಾಯಿ ಬಿಟ್ಟು. ಮತ್ತು ನಾವು ಹೆಂಗೆ ಕಂಡುಹಿಡಿಯೋದು? ಕಂಡು ಹಿಡಿಯಾಕ ಬೇಕು ನಾವು. ಹೆಂಗೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಅದನ್ನು ಕಂಡು ಹಿಡಿಲೇಬೇಕು ನಾವು. ಏನಾರ ಪ್ಲ್ಯಾನ್ ಮಾಡಿ. ನೀವು ಹುಚ್ಚಿರ್ತಾರ ಈಗ ಸಿಟ್ಟಿನ ಕೈಗೆ ಬುದ್ಧಿ ಕೊಡಕ್ಕೆ ಹೋಗ್ಬೇಡ್ರಿ. ಏನು ಮೊದಲು ಕುತ್ಕೊಂಡು ಯೋಚನೆ ಮಾಡಿರಿ. ನೇತ್ರ, ನಿಂಗೆ ಯಾರು ಆಫೀಸ್ನಾಗ ಪರಿಚಯ ಇರೋರು ಈ ಮನೆಯಲ್ಲಿ ಇರೋರಿಗೆ ಯಾರಿಗಾದ್ರೂ ಗೊತ್ತಾ? ಯವ್ವ ಇಲ್ಲವೇ, ನಮ್ಮ ಆಫೀಸ್ನಾಗ ಇರೋರು ಯಾರು ಈ ಊರನರ ಅಲ್ಲ, ಆಮೇಲೆ ನಮ್ಮ ಸಂಬಂಧಿಕರೂ ಅಲ್ಲ, ನಮ್ಮ ಮನೆಯಾಗಿರೋರು ಯಾರಿಗೂ ಪರಿಚಯದವ್ರು ಅಲ್ಲ ಅವರು. ಮತ್ತು ಅಂದಮೇಲೆ ಇವ್ರಿಗೆ ಹೆಂಗೆ ಸುದ್ದಿ ಬರಾಕುಂತೈತಿ? ಇದನ್ನು ಯೋಚನೆ ಮಾಡಾಕಬೇಕು. ಈ ಹುಡುಗಿಗೆ ಏನಾಯ್ತು? ಒಮ್ಮಿಂದ ಮಕ್ಕ ವಾಂತಿ ಮಾಡ್ಕೊಳಕ್ಕೆ ಹೋದ್ಲಲ್ಲ. ಒಂದು ಸ್ವಲ್ಪ ನೋಡೋಗ, ಎದಕ್ಕೆ ನಾವು ವಾಂತಿ ಮಾಡಾಕುಂತೈತಿ. ಮುಂಜಾನಿಂದ ಒಂದು 4-5 ಸಲ ಆತ ವಾಂತಿ ಮಾಡಾಕುಂತಕಿ. ಹೋಗೊಂದು ಸ್ವಲ್ಪ ಮತ್ತೆಲ್ಲರ ಬಿದ್ದಿದ್ದಾಳೆ. ಆತ್ಬೇಕ. ಯಾಕೆವ? ಹೌದು, ನಾನು 1-2 ಸಲ ನೋಡಿದೆ ಚಿಕ್ಕಿ ವಾಂತಿ ಮಾಡೋದು. ಏನಾರ ರಾತ್ರಿ ಏನು ತಿಂದಿದ್ಲು? ಎಲ್ಲರೂ ನಾವು ಊಟ ಮಾಡಿದ್ವಲ್ಲ, ಅದ ಚಪಾತಿ ಪಲ್ಯ ಅನ್ನ ಸಾರು ಅದನ್ನ ತಿಂದಾಳ. ಎದಕ್ಕೆ ವಾಂತಿ ಆಗುಂತಿದ್ದೇನು? ಡಾಕ್ಟ್ರ್ ಹತ್ರ ಹೋಗ್ಬಾ ಅಂತ ಅಂತೀನಿ. ತಡಿ ಪಾಪ, ನಿತ್ರಾಣ ಆಗೋ ಬಿಡುತ್ತೆ ಕಂಟಿನ್ಯೂ ಹಿಂಗೆ ವಾಂತಿ ಆಗುಂತಂದ್ರೆ. ಬಾ ಹುಷಾರಾಗಿ ಬಾ. ಮತ್ತೆ ಬಿದ್ದಿಗಿದ್ದಿ ಸೊಕಾಸ್ ಬಾ. ಕುತ್ಕೋರವ ಸರಸ್ವತಿ, ಮೊದಲು ಕುತ್ಕೋ. ಮತ್ತೆ ಬಿದ್ದಿಗಿದ್ದಿ ಸರಸ್ವತಿ, ಎದಕ್ಕೆ ಏನಾಯ್ತು? ಮುಂಜಾನಿಂದ ವಾಂತಿ ಮಾಡಾಕುಂತ ಬಿಟ್ಟಿಲ್ಲ. ಏನು ತಿಂದಿದೆ ಅಂತದ್ದು? ಎದಕ್ಕನಕ್ಕ ಒಂದೇ ಸಮನ ವಾಂತಿ ಆಗುಂದ್ಬಿಟ್ಟೈತಿ. ಈಗ ಒಂದು 2-3 ದಿನ ಆಯಿತು. ಎದಕ್ಕೆ ನಾವು ವಾಂತಿ ಆಗಾಕುಂದ್ಬಿಟ್ಟೈತಿ. ಏನು ತಿಂದಿದ್ದು ಸೇರ್ತಾನೆ ಇಲ್ಲ ನಂಗೆ. ಭಾಳ ಸುಸ್ತು ಅನ್ಸಾಕುಂತ್ಬಿಟ್ಟೈತಿ ನನಗಂತೂ. 2-3 ದಿನ ಆಯ್ತಾ? ಏನು ಸೇರ್ಬಲ್ತನ ತಿನ್ನಾಕ? ಹ್ಞೂ ಅಕ್ಕ, ಏನು ಸೇರ್ತಾನೆ ಇಲ್ಲ ತಿನ್ನೋದಕ್ಕೆ. ಹೊಟ್ಟೆ ಎಲ್ಲ ಒಂಥರ ಆಗ್ತಿದೆ ನನಗಂತೂ. ಹೌದನ? ನಿಂಗೆ ತಲೆ ಮೇಲೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತು? ಈ ತಿಂಗಳು ಯಾಕನಕ್ಕ ಇನ್ನೂ ಬಂದೇ ಇಲ್ಲ ನನ್ನ ಡೇಟ್. ಎಷ್ಟಂದ್ರೆ 1.5 ತಿಂಗಳು ಹಾಕ ಬಂತಾನ. 1.5 ತಿಂಗಳ ಮೇಲೆ ಆತ ಅನಿಸ್ತೈತಿ. ತಲೆ ಮೇಲೆ ನೀರು ಹಾಕ್ಕೊಂಡಿಲ್ಲ ನಾನು. ಅಲ್ಲ ಕಳ್ಳಿ, ನಿಂಗೆ ಗೊತ್ತಾಗಿಲ್ಲನ? ಹಂಗಂದ್ರೆ ನಿಂಗೆ ಹೊಟ್ಟೆಲಿದೆ ಅಂತ ಅರ್ಥ. ಹುಚ್ಚಿ, ಡೇಟನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೋಬೇಕು. ಹಂಗೇನಾರ ಮದುವೆ ಆದಮೇಲೆ ಹಿಂಗೇನಾರ ತಲೆ ಮೇಲೆ ನೀರು ಹಾಕ್ಕೊಳ್ಳೋದು ನಿಂತು ತಂದ್ರೆ ಮೊದ್ಲಾಕ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ನೀನೇನ ಹುಡುಗಿ ಸುಮ್ಮನೆ ಅದಿಯಲ್ಲ ಅಕ್ಕ? ಏನನ್ನ ಹಾಕೊಂತಿದ್ದಿ ನೀನು? ಅಂದ್ರೆ ನಾನು ಹುಟ್ಟಿಲ್ಲದಿನ? ಹೂನಾ? ಏನಿನ್ನ ಹುಚ್ಚಿ, ಹೇಳಕ್ಕೆ ಬರಲ್ಲ. 2-3 ದಿನದಿಂದ ವಾಂತಿ ಆಗುಂತಿತ್ತಂತೆ. ಏನಿನ್ನ ಮೊದಲು ಇವತ್ತು ಸಂಜೆ ಮೇಲೆ ನಿನ್ನ ಗಂಡನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಾ. ಹುಬ್ಳಿಗೆ ಹೋಗಿ ಬಂದುಬಿಡ್ರಿ. ಚಲೋ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರ್ರಿ. ಮೊದಲು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರ್ರಿ. ಈಗ ಮೊದಲು ಭಾಳ ಸೂಕ್ಷ್ಮ ಕಾಲ, ಮುಂಚೆ ಹಂಗಲ್ಲ. ಈ ಹೊಟ್ಟೆಲಿದ್ದಾಗ ಅದು ಕೆಲಸ ಮಾಡಬಾರ್ದು ಇದು ಕೆಲಸ ಮಾಡಬಾರ್ದು ಅಂತಾರೆ ಡಾಕ್ಟ್ರೆಲ್ಲ. ಒಂದು 4ರಿಂದ 5 ತಿಂಗಳು ಹುಷಾರಾಗಿರ್ಬೇಕು ನೀನು ಇಷ್ಟನ ಕೇರ್ಲೆಸ್. ಹೇಳಕ್ಕೆ ಬರಲ್ಲ ನನಗೆ ಒಂದು ಮಾತು. ನೋಡಕ್ಕ, ಹಿಂಗೆ ನನ್ನ ತಲೆ ಮೇಲೆ ನೀರು ಹಾಕೊಳ್ಳೋದು ಬಂದೇ ಇಲ್ಲ ಇನ್ನ ಅಂತಂದು ಹೇಳಿದಿದ್ರೆ ನಾನು ಏನಾರು ಹೇಳ್ತಿದ್ದಿಲ್ಲ. ಇಂಥದ್ರಾಗೆಲ್ಲ ಭಾಳ ಹುಷಾರಾಗಿರ್ಬೇಕವ. ಯಾರು ನಮ್ಮ ಹತ್ರ ಹೇಳಕ್ಕೆ ಬರಲ್ಲ ನೀನು? ಅದು ನಂಗೆ ಗೊತ್ತೇ ಇಲ್ಲ. ಈ ಜಗಳ ಈ ಗದ್ದಲದಲ್ಲೆಲ್ಲ ನಾನು ಮರ್ತ ಬಿಟ್ಟೀನಿ. ಈಗ 2-3 ದಿನದಿಂದ ವಾಂತಿ ಆಗ್ತಾಯಿತ್ತಲ್ಲ, ಏನೋ ಊಟ ಸರಿಯಾಗಿಲ್ಲ ಅಂತ ಅನ್ಸುತ್ತೆ. ಎದಕ್ಕೋ ಒಂದು ಡೈಜೆಷನ್ ಸರಿಯಾಗಿಲ್ಲ ಏನೋ, ಅದಕ್ಕೆ ವಾಂತಿ ಆಗುಂತೈತಂತಂದು ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು. ಹುಚ್ಚಿ, ನಾಚ್ಕೊಳ್ಳೋದು ನೋಡು. ನಿನ್ನ ಗಂಡಿಗೆ ಮೊದಲು ಫೋನ್ ಹಚ್ತೀನಿ ತಡಿ. ನಾನು ಫೋನ್ ಹಚ್ತೀನಿ, ಬರಾಕೆ ಹೇಳ್ತೀನಿ ಬರಲಿ ಹೇಳಂತಂತ. ನಿನ್ನ ಗಂಡನು ಭಾಳ ಖುಷಿ ಆಕಾನ. ಎಲ್ಲಿ ಮದುವೆ ಆಗಿ 2 ವರ್ಷನ ಆಗಿ ಬಂತು ನಿಮ್ದು. ಎಲ್ಲರೂ ಹೆಂಗೆ ಅಂತಿದ್ರು ಬುಬ್ಣಿಯಾರ. ಗೊತ್ತಾಕೈತಿ ಇವಾಗ. ಎಲ್ಲರದು ಬಾಯಿ ಮುಚ್ಚಂಗೆ ಆತಾಳ ಈಗ. ಯಾಕ ಮೊದ್ಲು ಆಕಿ ಗಂಡಗೆ ಫೋನ್ ಹಚ್ಚ, ಅವನು ಖುಷಿ ಆಕಾನ ಪಾಪ. ಈಗಲೇ ಫೋನ್ ಹಚ್ಚಿ ಹೇಳ್ತೀನಿ ತಡಿ. ಹಲೋ ಪುರುಷೋತ್ತಮನ? ಹ್ಞೂ ಅತ್ತಿಯಮ್ಮ, ನಾನು ಎಲ್ಲದ್ಯಪ್ಪ? ಇಲ್ಲೇ ಹೊಲ್ದಾಗ ಬಂದಿದ್ದೆ ಅತ್ತಿಯಮ್ಮ. ಎದಕ್ಕೆ ಏನಾಯ್ತು? ಮನ್ಯಾಗ ಏನಾದ್ರು ತೊಂದರೆ ಆತನ? ಹಂಗೇನಿಲ್ಲಪ್ಪ. ನೀನು ಈಗಲೇ ಒಂದು ಸ್ವಲ್ಪ ಮನೆಗೆ ಬರ್ತೀಯಾ? ಯಾಕತ್ತಿಯಮ್ಮ, ಏನಾಯ್ತು? ಏನಿಲ್ಲ, ನೀನೇನು ಹಾಗೇನು ಒಮ್ಮಿಗೆ ಹೆದ್ರಕೊಳಕ್ಕೆ ಹೋಗ್ಬೇಡ. ಒಂದು ಸ್ವಲ್ಪ ಲಘುನ ಮನೆಗೆ ಬಾಪ. ಅದು ಇಲ್ಲ ಮನೆಗೆ ಬಾ, ಇಲ್ಲೇ ಹೇಳ್ತೀನಂತ. ಈಗಲೇ ಬಿಡಬೇಕಾ ನೀನು ಹೊಲಾನ? ಅಲ್ಲ ಅತ್ತಿಯಮ್ಮ, ಈಗಿಂದ ಬಿಡಂತಿದೆ. ಹೊಲ್ದಾಗ ಕೆಲಸ ಇದೆ. ಯಾಕೆ ಏನಾಯ್ತು ಹೇಳತ್ತಿಯಮ್ಮ. ನನಗೆ ಕೈಕಾಲ ನಡೆದಾಗೊಂದು ಬಿಟ್ಟವು. ಎಷ್ಟು ಕಾಡಿಸ್ತಿದ್ದೆ ನಮ್ಮ ಕಾಕಾಗ ಹೇಳ್ದೆ. ಸುಮ್ಮನೆ
ನೀನು ಈಗಿಂದ ಈಗಲೇ ಬರ್ತೇನೇನಿಲ್ಲ ಇಲ್ಲಾಂದ್ರೆ ಮತ್ತೆ ನಾನು ನಿನ್ನ ಜೊತೆ ಮಾತಾಡಂಗೆ ಇಲ್ಲ ನೋಡು. ನೀನು ಈಗಿಂದ ಈಗಲೇ ಮೊದಲು ಮನೆಗೆ ಬಾ. ಸರಿ ಆತು ತಗೋತಿಯಮ್ಮ, ಈಗ ಬರ್ತೀನಿ. ಲಗುನ ಬಂದ್ಬಿಡು. ಆತು ತಗೋತಿಯಮ್ಮ. ಯವ್ವ ಏನು ಬಿ ನೀನು ಎಷ್ಟು ಕರೆಸ್ತಿದ್ದಿ ನಮ್ಮ ಕಾಕಾಗ, ಹೇಳಕ್ಕೆ ಬರಲ್ಲ ನಮ್ಮ ಫೋನಾಗ. ಅಯ್ಯ ಸುಮ್ಮನೆ ನಿಂಗೆ ಅದೇನ ಗೊತ್ತಾಗಂಗಿಲ್ಲ. ಇಲ್ಲೇ ಬರಲಿ, ಆಕೆನ ಹೇಳ್ತಾಳೆ. ಫೋನಾಗಿ ಹೇಳಿದ್ರೆ ಏನು ಗೊತ್ತಾಕೈತಿ, ಅವನಿಗೆ ಎಷ್ಟು ಖುಷಿ ಆಯ್ತು ಏನಾಯ್ತು ಅಂತ ನನಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಇಲ್ಲೇ ಮನೆಗೆ ಬರಲಿ ಹೇಳಂದ್ರೆ ಅಂತೆಲ್ಲರೂ. ಸರಿ ಅವ್ವ. ನಾನು ಈಗ ಹೋಗಿ ಒಂದು ಸ್ವಲ್ಪ ಏನಾರು ಸ್ವೀಟ್ ಮಾಡ್ತೇನೆ. ನಿನ್ನ ಗಂಡ ಬರೋಷ್ಟಿಗೆ ಬಂದಮೇಲೆ ಸ್ವೀಟ್ ಕೊಟ್ಟು ಹೇಳಕ್ಕೆ ಬರ್ತೈತಿ ಏನು. ಅಕ್ಕ. ನೀನು ಇನ್ಮೇಲೆ ಜಾಸ್ತಿ ಕೆಲಸ ಏನೂ ಮಾಡೋಕೆ ಹೋಗ್ಬೇಡ. ನಾವೆಲ್ಲರೂ ಅದೀವು ಮಾಡ್ತೀವಿ. ನಿನ್ನ ಕೈಯಾಗ ಎಷ್ಟಾಕೈತೆ ಅಲ್ಲೇ ಕುಂತಲ್ಲಿ ಏನಾರು ಕೊಡೋದು, ಇಲ್ಲ ಏನಾರು ಸಣ್ಣ ಪುಟ್ಟ ಒಗ್ಗರಣೆ ಹಾಕೋದು ಅಷ್ಟ ಮಾಡು. ಬಟ್ಟೆ ಒಗದೆ, ಬಾಂಡೆ ತಿಕ್ಕಿದೆ, ನೀರು ತಂದು ಹಾಕಿದೆ, ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ ನೀನು. ಆತಕ್ಕ. ಬರ್ರಿ ಎಲ್ಲರೂ ಲಗುನ ಏನಾರು ಒಂದು ಸ್ವಲ್ಪ ಸ್ವೀಟ್ ಮಾಡಿಬಿಡನ್ರಿ. ಬರ್ತಾರಲ್ಲ, ಬಂದ ತಕ್ಷಣ ಎಲ್ಲರೂ ಹಂಗೆ ಊಟ ಮಾಡಿಬಿಡಕ್ಕೆ ಬರ್ತೈತಿ. ನಡಿ ಲಕ್ಷ್ಮಕ್ಕ.